Welcome to all Maghlad English Grammar class. Dear competitors, ಆತ್ಮೀಯರೇ, ಈಗಾಗಲೇ ನನ್ನ ಕಳೆದ ಅವಧಿಯೊಳಗೆ ಮುಖ್ಯವಾಗಿ ಕೆ ಎ ಮತ್ತು ಕೆ ಪಿ ಎಸ್ ಸಿ ಕೇಳುವಂತಹ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಈಗಾಗಲೇ ಹೇಳಿದ್ದೀನಿ. ಮುಂದುವರಿತಾ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ನೋಟ್ಸ್ಗಳನ್ನು ನಾನು ಸೆಂಡ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ದಿವಸ ಟುಡೇ we will discuss about another one very most important one grammar point. ಮತ್ತೊಂದು ಮುಖ್ಯವಾದಂತಹ ವ್ಯಾಕರಣಾಂಶವಾದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಇವತ್ತಿನ ದಿವಸ ನಾವು ಸಂಕ್ಷಿಪ್ತವಾಗಿ 2 to 3 ಮಾರ್ಕ್ಸ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಏನು ಕೇಳ್ಬೋದು ಅನ್ನುವಂಥ ವಿಷಯವನ್ನು ಇವತ್ತಿನ ದಿವಸ ನೀವು ಡಿಸ್ಕಷನ್ ಮಾಡೋಣ ಅನ್ನುವಂಥದ್ದು. ನಾನು ಸಿಂಪಲ್ ವೇದೊಳಗೆ ಹೇಳ್ತಾ ಹೋಗ್ತೀನಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇನ್ನಷ್ಟು ಹೆಚ್ಚೆಚ್ಚು ನೀವು ಪ್ರಿಪೇರ್ ಮಾಡ್ತಾ ಹೋಗಬೇಕು. ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಕನ್ನಡದೊಳಗೆ ನುಡಿಯ ಭಾಗಗಳು ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ಆರ್ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಡ್ಸ್ ಆರ್ ಸ್ಟಡಿಂಗ್ ಆ್ಯಸ್ ಎ ಪಾರ್ಟ್ಸ್ ಆಫ್ ಸ್ಪೀಚ್. ಒಂದು ನುಡಿಯಲ್ಲಿರುವಂತಹ ಬೇರೆ ಬೇರೆ ಭಾಗಗಳನ್ನು ಅಧ್ಯಯನ ಮಾಡುವಂಥದ್ದು. ಇನ್ ಇಂಗ್ಲಿಷ್ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್. ಇಂಗ್ಲೀಷ್ನೊಳಗೆ 8 ಮುಖ್ಯವಾದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಬರ್ತಾವೆ. ಫಸ್ಟ್ ಒನ್ ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಈ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ನೀಟಾಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದಿಷ್ಟಕ್ಕೆ ಭಾಳಷ್ಟು ಒತ್ತು ಕೊಟ್ಟು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅನ್ನೋಂಥದ್ದು. ಆದ ಕಾರಣದಿಂದ ಟುಡೇ ಐ ವಿಲ್ ಗಿವ್ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಆಲ್ ದೀಸ್. ಇವು ಎಲ್ಲದರ ಬಗ್ಗೆನೂ ನಾನು ಬ್ರೀಫ್ ಆದಂಥ ಇಂಟ್ರೊಡಕ್ಷನ್ನ ಈ ಕ್ಲಾಸ್ನೊಳಗೆ ಕೊಡ್ತೀನಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ಸ್ ಆಫ್ ಸ್ಪೀಚನ್ನು ನನ್ನ ಮುಂದಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೈ ಬಿಕಾಸ್ ಇಟ್ಸ್ ಯೂಸ್ ಸೆವ್ರಲ್ ಗ್ರಾಮರ್ ಪಾಯಿಂಟ್ಸ್. 15 ವ್ಯಾಕರಣಾಂಶ ಏನು ಕೊಟ್ಟಿನಲ್ಲ, ಎಲ್ಲದರೊಳಗೂ ಇವು ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತಾ ಹೋಗ್ತವು ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ನೌನ್ ಮೀನ್ಸ್ ನಾಮಪದ ಅಂತ ಕರಿತೀವಿ ನಾವು ಇದಕ್ಕೆ. ವಾಟ್ ಈಸ್ ನೌನ್ ಅಂದರೆ ನೌನ್ ಈಸ್ ಅ ನೇಮ್ ಆಫ್ ದ ಪರ್ಸನ್, ಪ್ಲೇಸ್ ಆ್ಯಂಡ್ ಥಿಂಗ್ಸ್ ಈಸ್ ಕಾಲ್ಡ್ ಆ್ಯಸ್ ನೌನ್. ಒಬ್ಬ ವ್ಯಕ್ತಿಯ, ಒಂದು ವಸ್ತುವಿನ, ಒಂದು ಸ್ಥಳದ ಹೆಸರನ್ನು ಸೂಚಿಸುವುದಕ್ಕೆ ನಾವು ನಾಮಪದ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೇಮ್ ಆಫ್ ದ ಪರ್ಸನ್ ಒಳಗೆ ರಾಮ, ಲಕ್ಷ್ಮಣ, ಸೀತಾ, ರಾಧಾ, ಸೆವ್ರಲ್ ನೇಮ್ಸ್ ವಿ ವಿಲ್ ಕಾಲ್ಡ್. ಬೇರೆ ಬೇರೆ ಹೆಸರುಗಳನ್ನು ನಾವು ಕೇಳ್ತಾ ಹೋಗ್ತೀವಿ. ನೇಮ್ ಆಫ್ ದ ಪ್ಲೇಸ್ ಬಗ್ಗೆ ನಾವು ನೋಡಿಕೊಂಡಾಗ ಹುಬ್ಳಿ, ಧಾರವಾಡ, ಗದಗ್, ದಾವಣಗೆರೆ, ಬೆಂಗಳೂರು, ಹೈದ್ರಾಬಾದ್, ಈ ರೀತಿ ಬೇರೆ ಬೇರೆ ಸ್ಥಳಗಳನ್ನು ನಾವು ನೋಡ್ತೀವಿ. ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದ ಪ್ಲೇಸ್, ನೇಮ್ ಆಫ್ ದ ಥಿಂಗ್ಸ್ ಸಂಬಂಧಪಟ್ಟಂಗೆ. ನೇಮ್ ಆಫ್ ದ ಥಿಂಗ್ಸ್ನೊಳಗೆ ಏನು ಬರುತ್ತೆ ಅಂದರೆ ಟೇಬಲ್, ಚೇರ್, ಪೆನ್, ಪೆನ್ಸಿಲ್. ವಿ ಯೂಸ್ ಸೆವ್ರಲ್ ಥಿಂಗ್ಸ್. ಭಾಳಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇದರೊಳಗೆ ನೌನ್ನೊಳಗೆ ಕೆ ಎ ಮತ್ತು ಕೆ ಪಿ ಎಸ್ ಸಿ ಒಳಗೆ ಕೆಲವೊಂದಿಷ್ಟು ಅಂಶಗಳನ್ನು ಕೇಳಿಲ್ಲ ಅಂದರೂ ಕೂಡ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ನಾವು ನೌನ್ನ ತಿಳ್ಕೊಳ್ಳುವಂಥದ್ದು ಭಾಳಷ್ಟು ಮುಖ್ಯವಾಗಿರುತ್ತೆ. ಜೊತೆಗೆ ಈ ನೌನ್ನೊಳಗೆ ದೇರ್ ಆರ್ 5 ಕೈಂಡ್ಸ್ ಆಫ್ ನೌನ್ಸ್ ಅನ್ನುವಂಥದ್ದು. 5 ಕೈಂಡ್ಸ್ ಆಫ್ ನೌನ್ಸ್ ಅದಾವು. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೌನ್ ಅನ್ನುವಂಥದ್ದು. ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ, ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹವಾಚಕ ನಾಮಪದ, ಮಟೀರಿಯಲ್ ನೌನ್ ಅಂದ್ರೆ ವಸ್ತುವಾಚಕ ನಾಮಪದ, ದೆನ್ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ನಾವೇನಂತ ಅಮೂರ್ತವಾಚಕ ನಾಮಪದ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವುಗಳನ್ನು ನಾವು ಕರಿತೀವಿ. ನೌನ್ ಬಗ್ಗೆ ಇಷ್ಟ ಏನಂದ್ರೆ ನಮ್ಗೆ ಗೊತ್ತಿರಬೇಕು. ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದ ಪ್ಲೇಸ್, ನೇಮ್ ಆಫ್ ದ ಥಿಂಗ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ಏನಾಗಿರುತ್ತೆ ಅಂದ್ರೆ ನೌನ್. ಇದರೊಳಗೆ ಮೇ ಬಿ 1 ಮಾರ್ಕ್ಸ್ ಬರ್ಬೋದು, ಬರಲಿಕ್ಕಿಲ್ಲ. ಜಸ್ಟ್ ನಿಮ್ಮ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಂಡ್ರೆ ಸಾಕಿರುತ್ತೆ. ದೆನ್ ವಾಟ್ ಈಸ್ ಪ್ರನೌನ್? ಪ್ರನೌನ್ ಅಂದ್ರೆ ಪ್ರನೌನ್ ಮೀನ್ಸ್ ಇಟ್ಸ್ ಯೂಸ್ ಇನ್ಸ್ಟೆಡ್ ಆಫ್ ದ ನೌನ್ ಆರ್ ಇನ್ ದ ಪ್ಲೇಸ್ ಆಫ್ ದ ನೌನ್.
ನಾಮಪದದ ಬದಲಾಗಿ ಬಳಸುವಂಥ ಪದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸರ್ವನಾಮ ಅಂತೀವಿ. ಇಟ್ಸ್ ಯೂಸ್ ಇನ್ ದ ಪ್ಲೇಸ್ ಆಫ್ ದ ನೌನ್. ನಾಮಪದದ ಬದಲಾಗಿ ಇದನ್ನು ನಾವು ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್, ಎಲ್ಲನೂ ರಾಮ ಲಕ್ಷ್ಮಣ ಅಂತಂದು ಒಂದು ಪ್ಯಾರಾಗ್ರಾಫ್ನೊಳಗೆ ಪದೇ ಪದೇ ಯೂಸ್ ಮಾಡೋಕ್ಕಾಗಲಾರ್ದು ಏನು ಯೂಸ್ ಮಾಡ್ತೀವಿ? ರಾಮ ಇದ್ದಲ್ಲಿ ಹಿ, ಸೀತಾ ಇದ್ದಲ್ಲಿ ಸಿ, ಯಾವುದಾದ್ರೂ ಒಂದು ವಸ್ತು ಸ್ಥಳದ ಬಗ್ಗೆ ಹೇಳಬೇಕಾದ್ರೆ ಇಟ್ಟು, ಜೊತೆಗೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ದೇ, ನಮ್ಮ ಬಗ್ಗೆ ನಾವು ಹೇಳಬೇಕಾದ್ರೆ ವಿ, ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ಯು, ಹೀಗೆ ಬೇರೆ ಬೇರೆ ಮುಖ್ಯವಾದಂಥ ಪ್ರೊನೌನ್ಸನ್ನು ನಾವು ಬಳಸ್ತೀವಿ. ಅವು ಹಿ, ಸಿ, ಇಟ್ ಆಗಿರ್ಬೋದು, ಐ, ವಿ, ಯು, ದೇ, ಇವು ಎಲ್ಲ ಪ್ರೊನೌನ್ಸ್ಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಇದರೊಳಗೆ 9 ಕೈಂಡ್ಸ್ ಆಫ್ ಪ್ರೊನೌನ್ಸ್ ಬರುತ್ತೆ. ಬಟ್ KEA ಮತ್ತು KPSC ದೃಷ್ಟಿಯಿಂದ ಇದನ್ನು ಕಡಿಮೆ ಅವರು ಕೇಳೋದ್ರಿಂದ ಜಸ್ಟ್ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ನಾವು ತಿಳ್ಕೊಂಡ್ರೆ ಸಾಕಿರುತ್ತೆ ಪ್ರೊನೌನ್ ಬಗ್ಗೆ. ದೆನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಬ್ ಬಗ್ಗೆ ನಾವು ನೋಡ್ಕೊಳ್ಳುವಂಥದ್ದು. ವರ್ಬ್ ಈಸ್ ಎ ವರ್ಡ್ ವಿಚ್ ಟೆಲ್ಸ್ ಅಬೌಟ್ ಆ್ಯನ್ ಆ್ಯಕ್ಷನ್. ಕ್ರಿಯೆ ಬಗ್ಗೆ ಹೇಳುವಂಥದ್ದೇ ಕ್ರಿಯಾಪದ. ದೆರ್ ಆರ್ 2 kinds ಆಫ್ ವರ್ಬ್ ಆರ್ ದೇರ್ ಇನ್ ಇಂಗ್ಲೀಷ್ನೊಳಗೆ 2 ರೀತಿಯಾದಂಥ ಕೈಂಡ್ಸ್ ಇರುವಂಥ ವರ್ಬ್ಗಳನ್ನು ನಾವು ನೋಡ್ತೀವಿ. ಮೇನ್ ವರ್ಬ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಅನ್ನುವಂಥದ್ದು, ಮುಖ್ಯ ಕ್ರಿಯಾಪದ ಮತ್ತು ಇನ್ನೊಂದು ಸಹಾಯಕ ಕ್ರಿಯಾಪದ ಅಂತ 2 ಕ್ರಿಯಾಪದಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ಮುಖ್ಯ ಕ್ರಿಯಾಪದದೊಳಗೆ ನಾವು ಹೈಸ್ಕೂಲ್ನೊಳಗೆ ಕಲ್ತಿರ್ತೀವಿ. ಯಾವುದು ಅಂತಂದ್ರೆ ವಿ ಯೂಸ್ 3 or 4 ಫಾರ್ಮ್ಸ್, 3-4 ಫಾರ್ಮ್ಯಾಟ್ಗಳಲ್ಲಿ ವರ್ಬನ್ನು ನೋಡಿರುವಂಥದ್ದು. ಈಟ್, ಏಟ್, ಈಟನ್ ಅನ್ನುವಂಥ ಈ ರೀತಿಯಾಗಿ ಪ್ರೆಸೆಂಟ್ ಟೆನ್ಸ್ ವರ್ಬ್, ಪಾಸ್ಟ್ ಟೆನ್ಸ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸನ್ನು, ಇಂಥ ವರ್ಬ್ಗಳೆಲ್ಲವೂ ಏನಾಗಿರ್ತವೆ ಅಂದ್ರೆ ಮುಖ್ಯ ಕ್ರಿಯಾಪದಗಳಾಗಿರ್ತವೆ. ರೀಡು, ರೈಟು, ಕಮ್ಮು, ಗೋ, ಜಂಪ್, ಡ್ಯಾನ್ಸ್, ಈ ರೀತಿ ಎಲ್ಲವೂ ಏನಂತಂದ್ರೆ ಇವೆಲ್ಲ ಮುಖ್ಯ ಕ್ರಿಯಾಪದಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕಾಗತ್ತೆ. ಡೆಫಿನೆಟ್ಲಿ KE ಆ್ಯಂಡ್ KPSC ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಡೆಫಿನೆಟ್ಲಿ ಇದ್ರ ಮೇಲೆ 1 or 2 ಕ್ವಶನ್ಸ್ ಬಂದೇ ತೀರುತ್ತೆ. ನಾವು ನೆನಪಿಟ್ಕೊಳ್ಬೇಕು ಈ ಕ್ರಿಯಾಪದಗಳನ್ನು ಹೆಂಗೆ ಬಳಸಬೇಕು ಅನ್ನುವಂಥದ್ದು. ಹಾಗಾದ್ರೆ ಇದು ಮೇನ್ ವರ್ಬ್ ಬಗ್ಗೆ ಆಯಿತು. ಇನ್ನು ಹೆಲ್ಪಿಂಗ್ ವರ್ಬನ್ನು ನಾವು ನೋಡ್ಕೊಳ್ಳಾಗಿ, ಹೆಲ್ಪಿಂಗ್ ವರ್ಬ್ನಲ್ಲಿ ಏನು ಬರುತ್ತೆ ಅಂತಂದರೆ ಆ್ಯಮು, ಈಸು, ಆರು, ಹ್ಯಾವು, ಹ್ಯಾಸು, ವಾಸು, ವೇರು, ಹ್ಯಾಡು, ವಿಲ್ಲು, ಶಾಲು, ಕ್ಯಾನ್, ಕುಡ್, ಮೇ, ಮಸ್ಟ್, ಮೈಟ್, ಈ ರೀತಿಯಾಗಿ ಹೆಲ್ಪಿಂಗ್ ವರ್ಬ್ಸ್ಗಳು ಇಷ್ಟು ಏನು ಬರ್ತಾವಲ್ಲ, ಇವನು ಪ್ರಾಪರಾಗಿ ನಾವು ಹೆಂಗೆ ಬಳಸಬೇಕು ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತಾ. ನಾನು ವರ್ಬ್ಗೆ ಸಂಬಂಧಪಟ್ಟ ಹಾಗೆಯೇ 2 or 3 ಮಾರ್ಕ್ಸ್ ಬರೋದ್ರಿಂದ ಅದಕ್ಕೇ ಒಂದು ವಿಡಿಯೋನ ನಾನು ಸಪ್ರೇಟಾಗಿ ವರ್ಬ್ಸ್ ಮೇಲೇ ಒಂದು ವಿಡಿಯೋನ ಮಾಡ್ತೀನಿ. ಇವತ್ತಿನ ಕ್ಲಾಸ್ನಲ್ಲಿ ಜಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚಿನ ಮುಖ್ಯವಾದಂಥ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಿಂಗೆ ವರ್ಬ್ಗಳನ್ನು ಮುಖ್ಯ ಕ್ರಿಯಾಪದಗಳು ಆ್ಯಂಡ್ ಸಹಾಯಕ ಕ್ರಿಯಾಪದಗಳು ಅಂದರೆ ಮೇನ್ ವರ್ಬ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್, ಈ ರೀತಿಯಾಗಿ 2 ರೀತಿಯಾಗಿ ವರ್ಬ್ಸ್ ಮೇಲೆ ಅವ್ರ ಕ್ವಶನ್ನ ಕೇಳಬೇಕಾಗತ್ತೆ. ಆದ್ದರಿಂದ ವರ್ಬಿನ ಬಗ್ಗೆ ಭಾಳಷ್ಟು ಡೆಫ್ತಾಗಿ ನಾವು ವರ್ಬ್ಸನ್ನು ಓದ್ಕೊಳ್ಬೇಕು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ. ದೆನ್ ವರ್ಬ್ ಆಗಿಂದ ಅನದರ್ ಒನ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಮೀನ್ಸ್, ವಾಟ್ಸ್ ಮೀನ್ ಬೈ ಅಡ್ಜೆಕ್ಟಿವ್ ಅಂದರೆ ವಿಶೇಷಣ ಅಂತೀವಿ ನಾವು, ಹೊಗಳಿ ಹೇಳುವಂಥ ಒಂದು ಪದ ಇದು. ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ಆ್ಯಸ್ ಅಡ್ಜೆಕ್ಟಿವ್. ನಾಮಪದ ಮತ್ತು ಸರ್ವನಾಮಪದಗಳನ್ನು ಹೊಗಳಿ ಹೇಳುವಂಥ ಒಂದು ಪದಕ್ಕೆ ನಾವು ಅಡ್ಜೆಕ್ಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್, ರಾಮ ಈಸ್ ಎ ಬಾಯ್. ರಾಮ ಒಬ್ಬ ಹುಡುಗ. ವಾಟ್ ಕೈಂಡ್ ಆಫ್ ಬಾಯ್ ರಾಮ? ರಾಮ ಎಂಥ ಹುಡುಗ? ರಾಮ ಈಸ್ ಎ ಗುಡ್ ಬಾಯ್. ರಾಮ ಈಸ್ ಎ ಬ್ಯಾಡ್ ಬಾಯ್. ರಾಮ ಈಸ್ ಎ ವೈಸ್ ಬಾಯ್. ರಾಮ ಈಸ್ ಎ ಕ್ಲೆವರ್ ಬಾಯ್. ರಾಮ ಎಂಥ ಹುಡುಗ ಅನ್ನುವಂಥದ್ದನ್ನು ಏನು ಮಾಡುವಂಥದ್ದು ಅಂದ್ರೆ ಭಾಳ ವರ್ಣನೆ ಮಾಡಿ ಹೇಳುವಂಥ ಪದ ಯಾವುದಾಗಿರುತ್ತೆ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತೆ. ವಿಶೇಷಣ, ಒಂದು ವಸ್ತುವನ್ನು ಹೊಗಳಿ ಹೇಳುವಂಥ ಪದ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ದಲ್ಲಿ 5-6 ಕೈಂಡ್ಸ್ ಬರ್ತವೆ. 6 ಕೈಂಡ್ಸ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ರೀಫಾಗಿ ನಾವು ಅಡ್ಜೆಕ್ಟಿವ್ ಬಗ್ಗೆ ಒಂದಿಷ್ಟು ನೋಡಿಕೊಂಡ್ರೆ ಸಾಕಿರುತ್ತೆ ಅನ್ನುವಂಥದ್ದು. ದೆನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಅನದರ್ ಒನ್, ಇದ್ರ ಬಗ್ಗೆನೂ 1 or 2 ಮಾರ್ಕ್ಸ್ ಬರ್ಬೋದು, ಅಡ್ವರ್ಬ್ ಅನ್ನುವಂಥದ್ದು. ಅಡ್ವರ್ಬ್ ಅನ್ನಲಿಕ್ಕೆ ನಾವೇನಂತೀವಿ ಅಂದ್ರೆ ಕ್ರಿಯಾಸೂಚಕ ಅಂತ ಹೇಳಿ ಕರಿತೀವಿ. Adverb is a word which is used to describe verb only. ಕ್ರಿಯೆಯನ್ನು ಹೊಗಳುವಂಥ ಪದ ಅಡ್ವರ್ಬು. ನಾ ಆಗಲೇ ಏನು ಹೇಳಿದ್ದೆ, ನೌನ್ ಮತ್ತು ಪ್ರನೌನನ್ನು ಡಿಸ್ಕ್ರೈಬ್ ಮಾಡೋ ಹೊಗಳುವಂಥ ಪದಕ್ಕೆ ನಾವು ಏನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತೀವಿ.
ಕ್ರಿಯಾಪದವನ್ನು ಹೊಗಳುವಂಥ ಒಂದು ಪದಕ್ಕೆ ಕ್ರಿಯಾಸೂಚಕ ಅಡ್ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ನೈಸ್ ಅಂತಿತ್ತು ಅಂದ್ರೆ ನೈಸ್ಲಿ, ಸಾಫ್ಟ್ ಅಂತಿತ್ತು ಅಂದ್ರೆ ಸಾಫ್ಟ್ಲಿ, ಫೇತ್ ಅಂತಿತ್ತು ಅಂದ್ರೆ ಫೇತ್ಫುಲಿ, ಫ್ರೀಕ್ವೆಂಟ್ ಅಂತಂದ್ರೆ ಫ್ರೀಕ್ವೆಂಟ್ಲಿ. ಹಿಂಗೆ ಎಲ್ವಾ ಹೆಚ್ಚಿ ವರ್ಬನ್ನು ಡಿಸ್ಕ್ರೈಬ್ ಮಾಡುವಂಥ ಎಲ್ಲ ಪದಗಳು ಏನಾಗಿರ್ತವೆ ಅಂದ್ರೆ ಅಡ್ವರ್ಬ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ನಾವು ಲಕ್ಷ್ಯ ಕೊಟ್ಟು ಓದಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ very most important, definitely ask this one parts of speech, which one you know, that's we called preposition ಅನ್ನುವಂಥದ್ದು. ಪ್ರಿಪೋಸಿಷನ್ ಮೇಲೆ 2 or 3 ಮಾರ್ಕ್ಸ್ ಡೆಫಿನೆಟ್ಲಿ ಬಂದಿದ್ದಿರುತ್ತೆ. Preposition is a word which is relationship between two different person, two different place and two different things. ಎರಡು ವ್ಯಕ್ತಿಗಳು, ಎರಡು ವಸ್ತುಗಳು, ಎರಡು ಸ್ಥಳಗಳ ನಡುವಿನ ಸಂಬಂಧವನ್ನು ಕೊಡುವಂಥದ್ದು ಏನಾಗಿರುತ್ತೆ ಅಂದ್ರೆ ಸಂಬಂಧ ಸೂಚಕ ಅನ್ನುವಂಥದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆನ್ ಅಂದರೆ ಮೇಲೆ, ಇನ್ ಅಂದರೆ ಒಳಗೆ, ಇಂಟು ಅಂದರೆ ಒಳಗಿನ ಚಲನೆ, ಅಪ್ ಅಂದರೆ ಮೇಲೆ, ಅಪಾನ್ ಅಂದರೆ ಮೇಲಿನ ಚಲನೆ, ಓವರ್ ಅಂದರೆ ವೆರಿ ಹೈಯೆಸ್ಟ್ ಆಗಿರುವಂಥದ್ದು, ಅಕ್ರಾಸ್ ಅಂದರೆ ಅಡ್ಡವಾಗಿ. ಹೀಗೆ ಸೆವ್ರಲ್ ಪ್ರಿಪೋಸಿಷನ್ಸ್ ಬರ್ತವೆ. ಅದರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಪ್ರಿಪೋಸಿಷನ್ ಮೇಲೂ ಕೂಡ 2 to 3 ಮಾರ್ಕ್ಸ್ ಬರೋದ್ರಿಂದ ಹೇಗೆ ವರ್ಬ್ ಮೇಲೆ ಒಂದು ವಿಡಿಯೋಸನ್ನು ಮಾಡ್ತೀವಿ, ಹಾಗೆ ಪ್ರಿಪೋಸಿಷನ್ ಮೇಲೂ ಒಂದು ವಿಡಿಯೋವನ್ನು ನಾವು ಮಾಡಬೇಕಾಗುತ್ತೆ. ನನ್ನ ಮುಂದಿನ ಕ್ಲಾಸ್ನೊಳಗೆ ಪ್ರಿಪೋಸಿಷನ್ನ ಒಂದು ವಿಡಿಯೋವನ್ನು ನೀವು ಮಾಡಿ ಹಾಕ್ತೀನಿ, ಎಲ್ಲರೂ ಓದ್ಕೊಳ್ಳಿ. ಪ್ರಿಪೋಸಿಷನ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಒನ್ ಏನು ಬರುತ್ತೆ ಅಂದ್ರೆ ಕಂಜಂಕ್ಷನ್ಸ್. ಕಂಜಂಕ್ಷನ್ ಮೀನ್ಸ್ ಇಟ್ ಈಸ್ ಅ ಜಾಯಿಂಟಿಂಗ್ ವರ್ಡ್. ಇಟ್ ಜಾಯಿನ್ ಅ ವರ್ಡ್ ಆರ್ ಫ್ರೇಸ್ ಆರ್ ಸೆಂಟೆನ್ಸ್. ಇದು ಸಂಯುಕ್ತ ಶಬ್ದ ಅಂತ ಏನು ಹೇಳಿ ನಾವು ಕಂಜಂಕ್ಷನ್ಸಿಗೆ ಕರಿತೀವಲ್ಲ, ಅದು ಏನು ಮಾಡುತ್ತಂದ್ರೆ ಒಂದು ಶಬ್ದವನ್ನಾಗಿರ್ಬೋದು, ಒಂದು ವ್ಯಾಖ್ಯೆಯ ಭಾಗವನ್ನಾಗಿರ್ಬೋದು, ಅಥವಾ ವ್ಯಾಖ್ಯೆಯನ್ನು ಜೋಡಣೆ ಮಾಡುವಂಥ ಒಂದು ಪದ ಯಾವುದಾಗೈತಿ ಅಂದ್ರೆ ಸಂಯುಕ್ತ ಶಬ್ದ ಕಂಜಂಕ್ಷನ್. ನೀವು ಯಾವಾಗಲೇ ಓದಿರ್ತೀರಿ ಬಟ್, ಆ್ಯಂಡ್, ದ್ಯಾಟ್, ಬಿಕಾಸ್, ನಾಟ್ ಓನ್ಲಿ ಬಟ್ ಆಲ್ಸೋ, ಐದರ್ ಆರ್, ನೈದರ್ ಆರ್ ನಾರ್, ಈ ರೀತಿಯಾಗಿ ಬರುವಂಥ ಎಲ್ಲ ಶಬ್ದಗಳು ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಕಂಜಂಕ್ಷನ್ಸ್ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು. ದೆನ್ ಇಂಟರ್ಜೆಕ್ಷನ್ ಅಂತ ಬರುತ್ತೆ ಇನ್ನೊಂದು. ಇಂಟರ್ಜೆಕ್ಷನ್ ಮೀನ್ಸ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇಂಟರ್ಜೆಕ್ಷನ್ ಮೀನ್ಸ್ ಇಟ್ಸ್ ಯೂಸ್ ಸಡನ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್. ಯಾವುದಾದ್ರೂ ಒಂದು ವಸ್ತುವನ್ನು ನಾವು ನೋಡಿದ ತಕ್ಷಣ ನಾವು ಫೀಲಿಂಗ್ಸ್ ಬರುವಂಥದ್ದು. ಓ ವಾಟ್ ಎ ಕ್ರೂಯಲ್ ಸ್ನೇಕ್ ಇಟ್ ಈಸ್. ಯಾವುದೋ ಒಂದು ಹಾವು ಹೋಗಿತ್ತು ಅಂದ್ರೆ ಅದನ್ನು ನೋಡಿ ಸರ್ಪ್ರೈಸ್ ಆಗಿ ಹೇಳುವಂಥದ್ದು, ಓ ವಾಟ್ ಎ ಕ್ರೂಯಲ್ ಸ್ನೇಕ್ ಇಟ್ ಈಸ್. ಅಲಾಸ್ ಪ್ರೆಸಿಡೆಂಟ್ ಈಸ್ ಪಾಸ್ಡ್ ಅವೇ. ಅಯ್ಯೋ ದೇವ್ರಿ, ರಾಷ್ಟ್ರಪತಿಯವರು ಹೋದರು. ಹುರ್ಯ ವಿ ಹ್ಯಾವ್ ಒನ್ ದ ಮ್ಯಾಚ್ ಅನ್ನುವಂಥ ಇಂಥ ಕೆಲವೊಂದಿಷ್ಟು ಸಡನ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಇರುವಂಥ ವ್ಯಾಖ್ಯೆಗಳನ್ನು ನಾವು ಎದರೊಳಗೆ ನೋಡ್ತೀವಿ ಅಂದ್ರೆ ಇಂಟರ್ಜೆಕ್ಷನ್ ನೋಡ್ತೀವಿ. ಹಾಗಾದರೆ ಡಿಯರ್ ಕಾಂಪಿಟೇಟರ್ಸ್, ಈ ವಿಡಿಯೋದಿಂದ ನೆನ್ಪಿಟ್ಟುಕೊಳ್ಳಿ, ನೌನ್ ಅಂದರೆ ನೇಮಿಂಗ್ ವರ್ಡ್, ನೇಮ್ ಆಫ್ ದ ಪರ್ಸನ್, ಪ್ಲೇಸ್ ಆ್ಯಂಡ್ ಥಿಂಗ್ಸ್ ಬಗ್ಗೆ ಹೇಳೋದು ನೌನ್. ಪ್ರನೌನ್ ಅಂದರೆ ನಾಮಪದದ ಬದಲಾಗಿ ಬಳಸುವಂಥದ್ದು. ಇಟ್ಸ್ ಯೂಸ್ ಇನ್ಸ್ಟೆಡ್ ಆಫ್ ದ ನೌನ್, ಇನ್ ದ ಪ್ಲೇಸ್ ಆಫ್ ದ ನೌನ್, ಪ್ರನೌನ್. ಅಡ್ಜೆಕ್ಟಿವ್ ಅಂತಂದ್ರೆ ಇಟ್ ಡಿಸ್ಕ್ರೈಬ್ ನೌನ್ ಆರ್ ಪ್ರನೌನ್, ನಾಮಪದ ಮತ್ತು ಸರ್ವನಾಮಪದಗಳನ್ನು ಹೊಗಳುವಂಥ ಒಂದು ಪದ ಇದು. ಅಡ್ವರ್ಬ್ ಅಂದರೆ ಇಟ್ ಡಿಸ್ಕ್ರೈಬ್ ವರ್ಬ್ ಓನ್ಲಿ, ವರ್ಬನ್ನು ಹೊಗಳುವಂಥ ಪದ ಅಡ್ವರ್ಬ್ ಆಗಿರುತ್ತೆ. ಓನ್ಲಿ ವರ್ಬ್ ಬಗ್ಗೆ ನಾವು ನೋಡಬೇಕಾದ್ರೆ ಇಟ್ ಟೆಲ್ಸ್ ಅಬೌಟ್ ಆ್ಯನ್ ಆ್ಯಕ್ಷನ್, ಆ್ಯಕ್ಷನ್ ಬಗ್ಗೆ ಹೇಳುವಂಥದ್ದು ವರ್ಬ್ ಆಗಿರುತ್ತೆ. ದೆನ್ ಪ್ರಿಪೋಸಿಷನ್ ಅಂದ್ರೆ ಇಟ್ಸ್ ಯೂಸ್ ಟು ಡಿಫ್ರೆಂಟ್ ಪರ್ಸನ್, ಟು ಡಿಫ್ರೆಂಟ್ ಪ್ಲೇಸ್ ಆ್ಯಂಡ್ ಟು ಡಿಫ್ರೆಂಟ್ ಥಿಂಗ್ಸ್, ದಟ್ಸ್ ಕಾಲ್ಡ್ ಪ್ರಿಪೋಸಿಷನ್ ಅನ್ನುವಂಥದ್ದು. ದೆನ್ ಕಂಜಂಕ್ಷನ್ ಅಂದ್ರೆ ಜಾಯಿಂಟಿಂಗ್ ವರ್ಡ್ ಅನ್ನುವಂಥದ್ದು. ಇಂಟರ್ಜೆಕ್ಷನ್ ಅಂದರೆ ಸಡನ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಬಗ್ಗೆ ಹೇಳುವಂಥದ್ದು. ಇಷ್ಟು ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡಲಾಗಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುವಂಥದ್ದನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ ನಾವೇನೇನು ಓದಬೇಕು ಅಂದ್ರೆ ವರ್ಬನ್ನು ಓದಬೇಕು, ಪ್ರಿಪೋಸಿಷನ್ ಓದಬೇಕು, ಅಡ್ಜೆಕ್ಟಿವ್ ಓದಬೇಕು, ಅಡ್ವರ್ಬ್ ಆ್ಯಂಡ್ ಕಂಜಂಕ್ಷನ್ಸ್. ಇಷ್ಟು ಕಂಜಂಕ್ಷನ್ಸ್ ಮೇಲೆ ಕಡಿಮೆ ಕೇಳ್ತಾರೆ. ನಾವು ಮುಖ್ಯವಾಗಿ ವರ್ಬು, ಪ್ರಿಪೋಸಿಷನ್, ಅಡ್ವರ್ಬ್, ಅಡ್ಜೆಕ್ಟಿವ್
ಇಷ್ಟು 4 ಮುಖ್ಯವಾದಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ನಾನು ನಿಮಗೆ ವಿಡಿಯೋಸನ್ನು ಮಾಡಿ ಮುಂದಿನ ವಿಡಿಯೋದೊಳಗೆ ಹಾಕ್ತೀನಿ. ಎಲ್ಲರೂ ತಪ್ಪದೆ ಯು ಮಸ್ಟ್ ವಾಚ್ ಮೈ ವಿಡಿಯೋ. ದಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯು in your village accountant exam as well as BDO examination. This is today's topic, dear student. Okay, once again I suggest you please subscribe my channel in my after videos. Thank you all.